ತರ ಹುಡುಗ ಎಲ್ಲಿ ಸಿಗ್ತಾರೆ ಮೇಡಮ್? ಸಿಗಲ್ಲ, ಖಂಡಿತ ಸಿಗಲ್ಲ, ಹುಡುಕ್ಬೇಕು. ಲವ್ವಿಗೂ ಮುಂಚೆ ನಾನೇ ಹೋಗ್ಲಿ. ಲವ್ ಮಾಡಿ ಪಟಾಯಿಸಕ್ಕೆ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಕೊಡ್ತಾರೆ. ಈ ವಯಸ್ಸಲ್ಲಿ ಏನ್ ಮಾಡೋದು ಗೊತ್ತಾಗೋದಿಲ್ಲ. ಅವ್ರು ಕೇಳ್ತಾ ಇರೋದು ನೀವ್ ಎಲ್ಲೆಲ್ಲಿ ಫೀಲ್ ಮಾಡಿದ್ರೆ ಎಲ್ಲೆಲ್ಲಿ ಹತ್ತಿದೀರಾ ಅಂತ. ಅದೆಲ್ಲ ಬೇಡ ಯಾಕ್ಸು. ಅಡುಗೆ ಸೂಪರ್ ಮಾಡ್ತಾರೆ, ಬಟ್ ಅಡುಗೆ ಮಾಡಿ ನಾನು 4 ವರ್ಷ ಆಯ್ತು. ನಮಗೆ ಕನ್ನಡ ಆಡಿಯನ್ಸ್, ಕನ್ನಡ ಸಿನಿಮಾ ನೋಡೋರು, ನೋಡ್ಲೇಬೇಕು ಅನ್ನೋರಿಗೆ ನಮ್ಮ ಸಿನಿಮಾ ಇದ್ದೆ. ಇನ್ಫ್ಯಾಕ್ಟ್ ಎರಡಕ್ಕೂ ನಾನು ಕಾಯ್ತಾ ಇದ್ದೆ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕೆಲವೊಂದು ಸಿನಿಮಾಗಳು ಪಾರ್ಟ್ 1 ಪಾರ್ಟ್ 2 ಅಂತ ಬರುತ್ತೆ. ಕೆಲವೊಂದು ಪಾರ್ಟ್ 2 ಸಕ್ಸಸ್ಫುಲ್ ಹಿಟ್ ಆಗಿರುತ್ತೆ, ಪಾರ್ಟ್ 2 ಹಿಟ್ ಆಗೋದು ತೀರಾ ಕಡಿಮೆ. ಸೊ ಪಾರ್ಟ್ 2 ಹಿಟ್ ಆಗಿ ಪಾರ್ಟ್ 3 ನಾನು ನೋಡ್ದಂಗೆ ಪಾರ್ಟ್ 3 ಸಿನಿಮಾ ಸೀಕ್ವೆಲ್ಗಳು ಬಂದಿರೋದು ಬಹಳ ವಿರಳ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನೋಡಿಲ್ಲ ಅಷ್ಟಾಗಿ ಪಾರ್ಟ್ 3 ಅಂತ ಬಂದಿರೋದು. ಬಟ್ ಈಗ 1, 2 ಎರಡು ಸಕ್ಸಸ್ ಆದ್ಮೇಲೆ ಪಾರ್ಟ್ 3 ಸಿನಿಮಾ ಬರ್ತಾ ಇದೆ. ಆಲ್ರೆಡಿ ನಿಮ್ಗೆಲ್ಲರೂ ಕೂಡ ಹಿಂಟ್ ಸಿಕ್ಕಿರುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಲವ್ ಮಾಕ್ಟೇಲ್ 3. ಸೊ ಈ ಸಿನಿಮಾ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಇವಾಗ ನಾನು ಡಾರ್ಲಿಂಗ್ ದಂಪತಿಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ವೆಲ್ಕಮ್ ಮಾಡೋಣ. ಹಾಯ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್. ಲವ್ ಮಾಕ್ಟೇಲ್ 3 ಒಂದು ಸರಿ 2022 ಅಲ್ಲೆಲ್ಲ ಒಂದ್ ರೌಂಡ್ ಹೋಗಿ ಬಂದ್ಬಿಟ್ಟೆ. ಕೋವಿಡ್ ಎಲ್ಲ ಸುತ್ಕೊಂಡ್ ಮುಗಿಸ್ಕೊಂಡ್ ಮತ್ತೆ ವಾಪಸ್ ಬಂದ್ ನೋಡಿ ಆರಾಮಾಗಿ ಕೂತಿದ್ದೀನಿ ನಿಮ್ಮ ಹೊಸ ಮನೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದಕ್ಕೆ. ಸರ್, ಈಗ ಲವ್ ಮಾಕ್ಟೇಲ್ 3 ಅಂತ ಅಂದ್ರೆ ಫಸ್ಟ್ ನಿಮ್ಗೆ ಹೋಗ್ಬಿಡ್ತೀನಿ. ಡೈರೆಕ್ಟ್ರು ನೀವೇ, ಎಲ್ಲರೂ ನೀವೇ. 1, 2 ಆದ್ಮೇಲೆ 3 ಮಾಡೋದ್ ನಾನು ನೋಡಿಲ್ಲ ಅಷ್ಟಾಗಿ. ಸೊ 3 ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ನಿಮ್ಗೆ? ಯಾಕಂದ್ರೆ ಸೀಕ್ವೆಲ್ ಅಂತ ಅಂದಾಗ ತುಂಬಾ ದೊಡ್ಡ ಜವಾಬ್ದಾರಿ ನಿಮ್ಗೆ. ನೀವ್ ಹೇಳಿದ್ರಲ್ಲ, ಇದೇ ಫಸ್ಟ್ ಕಾರಣ. ನೋಡಿಲ್ಲ, ನಾನು ನೋಡಿರ್ಲಿಲ್ಲ ಈ ತರ 3 ಮಾಡ್ಬೋದಾ ಅಂತ. ಓಕೆ, ಇಲ್ಲ ಮಾಡ್ಬೇಕಂದಾಗ ಅಲ್ಲ, ಯಾರು ಮಾಡಿಲ್ಲ ಅಂದಾಗ ಯಾಕೆ ಮಾಡಬಾರ್ದು, ಯಾಕೆ ಯೋಚನೆ ಮಾಡಬಾರ್ದು ಅಂತ ಫಸ್ಟ್. ಸುಮ್ಮನೆ ಸಿನಿಮಾ ಮಾಡ್ಬೇಕಾದ್ರೆ ಮಾಡ್ಬಿಡೋದು, ಏನ್ ಬೇಕಾದ್ರೆ. ಬಟ್ ಜನಕ್ಕೆ ಕನ್ವಿನ್ಸ್ ಆಗತ್ತಾರ, ಜನಕ್ಕೆ ಇಷ್ಟ ಆಗತ್ತಾರ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೋದು ಅದಕ್ಕೆ ಪಾರ್ಟ್ 3 ಅಂತ ತುಂಬಾ ಯೋಚನೆ ಮಾಡಿದ್ವಿ. 3-4 ವರ್ಷ ಯೋಚನೆ ಮಾಡಿದ್ವಿ. ಅದಾದ್ಮೇಲೆ ಯಾವುದೋ ಒಂದು ಥಾಟ್ ಹೊಳದು ಅದು ಬ್ಯೂಟಿಫುಲ್ ಆಗಿದೆ ಅಂತ ಆಗಿ ಅದ್ರ ಮೇಲೆ ವರ್ಕ್ ಮಾಡಿ. ಯಾಕಂದ್ರೆ ಪಾರ್ಟ್ 1 ಪಾರ್ಟ್ 2 ಅಷ್ಟು ಇಷ್ಟಪಟ್ಟಿದ್ದಾಗ ಸೊ ಅದು ನಮಗೆ ತುಂಬ ಜವಾಬ್ದಾರಿ ಇರುತ್ತೆ. ಸೊ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ನನಗೆ ಆ್ಯಸ್ ಎ ಡೈರೆಕ್ಟರ್, ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ ಅಂದಾಗ ಕತೆ ನನಗೆ ಅಷ್ಟು ಕನ್ವಿನ್ಸ್ ಆದ್ರೆ ಮಾತ್ರ ನಾನು ಡೈರೆಕ್ಷನ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇಲ್ಲಾಂದರೆ ನಾನು ಲವ್ ಮಕ್ಕಳು ಹಿಟ್ಟಾಗ್ತಿದ್ದಂಗೆ ಎಷ್ಟೊಂದು ಸಿನಿಮಾ ಡೈರೆಕ್ಟ್ ಮಾಡ್ಬೋದಿತ್ತು. ಇಷ್ಟೊತ್ತಿಗೆ ನಾನು ಆರಾಮಾಗಿ ಟೈಮ್ ತೊಗೊಂಡು ನಿಧಾನಕ್ಕೆ ಒಂದು ಕೊಟ್ಟರೆ ಹಂಗೆ ಕೊಡ್ಬೇಕು, ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಆ ಥರ. ಎಸ್. ಇನ್ನ ಮೇಡಮ್ ಅವ್ರ ಪ್ರೊಡ್ಯೂಸರ್ ಬೇರೆ ಕಂಟಿನ್ಯೂ ಸಿನಿಮಾಗಳಲ್ಲಿ. ಅಂಡ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅಂದಾಗ್ಲೂ ಅವರ ತಲೆಯಲ್ಲಿ ಒಂದು ಹೊಳೆದಿರುತ್ತೆ, ಓಕೆ ಇದನ್ನ ಮಾಡೋಣ ಅಂತ. ಬಂದ್ ಹೇಳ್ದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಇಲ್ಲ ನೀವೇ ಫಸ್ಟ್ 3 ಮಾಡೋಣ ಅಂತ ನೀವ್ ಹೇಳಿದ್ದ, ಇಲ್ಲ ಅವ್ರು ಹೇಳಿದ್ಮೇಲೆ ನೀವು ಓಕೆ ಮಾಡೋಣ ಅಂತ ಅಂತಿದ್ದ? ನಮ್ಮಲ್ಲಿ ಯಾರು ಮೊದ್ಲು ಹೇಳಿದ್ರು, ಯಾರು ಸೆಕೆಂಡ್ ಹೇಳಿದ್ರು ಅಂದ್ರೆ ಬಹುಶಃ ಕ್ವಶನ್ ಅಂದ್ರೆ ಹೇಳಕ್ಕೆ ಕಷ್ಟ ಆಗುತ್ತೆ ಆನ್ಸರ್. ಯಾಕಂದ್ರೆ ನಮ್ದು ಐ ಮೀನ್ ಏನೇ ಶುರು ಆಗೋದು ಡಿಸ್ಕಷನ್ ಇಂದಾನೆ. ಬಟ್ 3 ಮಾಡ್ಬೇಕು ಅಂತ ಓಪನ್ ಮೈಂಡೆಡ್ ಆಗಿದ್ವಿ. ಅಂದ್ರೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತೀವಿ, 3 ಮಾಡ್ತೀವೋ ಬೇರೆ ಸಿನಿಮಾ ಮಾಡ್ತೀವೋ, ಒಳ್ಳೆ ಕತೆ ಬಂದಂಗ್ ಮಾಡ್ತೀವಿ ಅಂತ. ಬಟ್ 3ಗೂ ಓಪನ್ ಆಗೇ ಇದ್ವಿ. ಒಂದ್ ಒಳ್ಳೆ ಥಾಟ್ ಬಂದ್ರೆ ಟೇಕ್ ಆಫ್ ಮಾಡೋಣ, 3 ಮಾಡಲೇಬೇಕು ಅಂತಾನು ಏನಿಲ್ಲ, ಬೇರೆ ಕತೆ ಬಂದ್ರೆ ಬೇರೆ ಮಾಡೋಣ. ಸೊ ವಿ ವರ್ ಓಪನ್ ಟು ದಿಸ್ ಐಡಿಯಾ. ಬರಿತಾ ಒಂದ್ ಯಾವ್ದೋ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಲೈನ್ ಸಿಕ್ತು ಅಂತ 3 ಡೆವಲಪ್ ಮಾಡಿದ್ವಿ. 2023 ಇವಾಗ ಕೃಷ್ಣ ನಾನು ನೋಡ್ತಾ ಇದ್ವಿ, ಹ್ಯಾಪಿ ಯುಗಾದಿ ಆಲ್ ಆಫ್ ಯು, ಲವ್ ಮಾಕ್ಟೇಲ್ 3 ಅಂತ ಒಂದು ಪೋಸ್ಟ್ ಮಾಡಿದ್ವಿ 2023 ಅಲ್ಲಿ. ಅವಾಗ ಒಂದ್ ಕತೆ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ರೈಟ್ರು ಕೂಡ ನಮ್ ಜೊತೆ ಇದ್ರು. ಬಟ್ ಆ ಕತೆ ಟೇಕ್ ಆಫೇ ಆಗ್ಲಿಲ್ಲ. ಅದಾದ್ಮೇಲೆ ಇನ್ನೊಂದ್ಸತಿ ನಾವ್ ಹಿಂಗೆ ಚೇಂಜ್ ಮಾಡೋಣ ಏನೋ ಅಂತ ಅಂದ್ಬಿಟ್ಟು ಇದು 2ನೇ ಕತೆ ಅಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು. ಬಟ್ ಅದಕ್ಕೆ 1 ವರ್ಷ ಆ ಟೈಮ್ ಇನ್ವೆಸ್ಟ್ ಮಾಡಿದ್ವಿ. ಸೊ ಹಂಗಾಗಿ ಅಂದ್ರೆ ಸಿನಿಮಾ ಮಾಡ್ಬೇಕು ಅಂತಿದ್ವಿ. 3ನೇ ಮಾಡ್ಬೇಕು, ಮಾಡ್ಬಾರ್ದು ಅಂತಲ್ಲ, ಸಿನಿಮಾ ಮಾಡ್ಬೇಕು. ಸೊ ಇದಕ್ಕೆ ಚೆನ್ನಾಗ್ ಒಂದು ಲೈನ್, ತುಂಬಾ ಎನರ್ಜಿ ಇರುವಂತ ಒಂದು ಲೈನ್ ಸಿಕ್ತು, ಎಮೋಷನಲ್, ಫನಿ, ನಮ್ ಅಂದ್ರೆ ನಾವ್ ಇಷ್ಟಪಡುವಂತಹ ಕತೆ, ಒಂದು ಪ್ಲಾಟ್ ಸಿಕ್ಕಿದಾಗ ಡೆವಲಪ್ ಮಾಡಕ್ ಶುರು ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಸಿನಿಮಾ ಅಂತೂ ಮಾಡ್ಬೇಕು ಅಂತಿತ್ತ. ಲವ್ ಮಾಕ್ಟೇಲ್ 3ನ ಬೇರೆದು ಅದು ಡಿಸೈಡ್ ಮಾಡೋಣ ಅಂತ. ಬಟ್ ಫಾರ್ಚುನೇಟ್ಲಿ ಕುತ್ಕೋತು ಕತೆ. ಸರ್, ನೀವು ಹೇಳ್ತಾ ಇದ್ರಿ ಒಂದು ಥಾಟ್ ಹೊಳಿಬೇಕು, ನನಗೆ ಅದು ಚೆನ್ನಾಗಿ ಅನಿಸ್ಬೇಕು ಅಂತ. 2 ಅಂತ ಬಂದಾಗ್ಲೂ ಒಂದಷ್ಟು ಪ್ರಶ್ನೆ ಕೇಳಿದಾಗ ನಮ್ಗೆ ಯಾರು ಕೂಡ ಗೊತ್ತಿರ್ಲಿಲ್ಲ. ಫಸ್ಟ್ ಅಲ್ಲಿ ಇದ್ದಂತ ಚೈಲ್ಡ್ ಅಂತ ಅನ್ಕೊಂಡೆ ಅಲ್ಲಿಂದ ಡೆವಲಪ್ ಮಾಡಿ ಆ ತರ ಒಂದು ಹುಡುಗಿ ಲೈಫಲ್ಲಿ ಬರ್ತಾಳೆ ಅಂತ ಅನ್ನೋದು, ಅದನ್ನ ಡೆವಲಪ್ ಮಾಡಿದ್ದೆ ಒಂದ್ ರೀತಿಲಿ ತುಂಬಾ ಸ್ಪೆಷಲ್. ಅಲ್ಲೇನೋ ಬಂದ್ ಅದನ್ನ ಕ್ಯಾರೆಕ್ಟರ್ನು ನೀವು ತೋರಿಸಿರಲ್ಲ, ಬಂದ್ ಹೋಗೋ ಟೈಮಲ್ಲಿ ಅದನ್ನ ಇಟ್ಕೊಂಡೆ ಡೆವಲಪ್ ಮಾಡೋದೇ ನೆಕ್ಸ್ಟ್. ಸೊ ಈ ಕಥೆನು ಅದ್ ಯಾವ್ದೋ ಒಂದು ಸನ್ನಿವೇಶ ಇಟ್ಕೊಂಡೆ ಡೆವಲಪ್ ಮಾಡಿರೋದು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಆ ಡೆವಲಪ್ ಮಾಡ್ಬೇಕು ಅಂತ ಅಂದಾಗ ಮತ್ತೆ ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಗಳು ಅದನ್ನ ಸೇರಿಸಬೇಕಾಗತ್ತೆ. ಇನ್ನೊಂದು ಅವ್ರಿಗೆ ಅಂತ ಒಂದಷ್ಟು
ಬರಿಬೇಕಾಗತ್ತೆ ಲೈನ್ಸ್ಗಳು ಅಂತ ಅಂದಾಗ ಎಷ್ಟು ಚಾಲೆಂಜ್ ಅನ್ಸುತ್ತೆ. ಅಲ್ಲ, ಹೊಸ ಹೊಸ ಪಾತ್ರಗಳು ಬಂದ್ರೆ ನಿಮ್ಗೆ ಫ್ರೆಶ್ನೆಸ್ ಕಾಣೋದು. ಈಗ ಅದೇ ಪಾತ್ರಗಳನ್ನ ಇಟ್ಕೊಂಡು ನಾನು ಮತ್ತೆ ಮಾಡಿದ್ರೆ ಅದು ಮಜಾ ಸಿಗಲ್ಲ. ಹ್ಮ್. ನೀವು ಹೊಸ ಹೊಸ ಪಾತ್ರಗಳು ಬರಬೇಕು. ಈಗ ನಿಮ್ಗೆ ಲವ್ ಮಾಕ್ಟೇಲ್ 2 ಅಲ್ಲಿ ಸಿಹಿ ಅಂತ ಬರುತ್ತಲ್ಲ, ಸಿಹಿ ಬಂದ್ಮೇಲೆ ನಿಮ್ಗೆ ಒಂದು ಬೇರೆ ಫ್ಲೇವರ್ ಕಾಣೋದು. ಸೊ ಆ ಥರ ಪಾತ್ರಗಳು ಬೇರೆ ಬೇರೆ ಬಂದಾಗ ನಿಮಗೆ ಈಗ ಲವ್ ಮಾಕ್ಟೇಲ್ 3 ಕೂಡ ನಿಮಗೆ ಒಂದು 8-10 ಹೊಸ ಹೊಸ ಪಾತ್ರಗಳು ಬರುತ್ತೆ. ಅಂಡ್ ಎಲ್ಲಾರ್ದು ಒಂದೊಂದು ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಜಗ್ಗ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ನಿಮಗೆ, ಬಹುಶಃ ರಿಲೀಸ್ ಆದ್ಮೇಲೆ ಅದು ತುಂಬಾ ಪಾಪ್ಯುಲರ್ ಆಗುತ್ತೆ ಕ್ಯಾರೆಕ್ಟರ್. ಐ ಥಿಂಕ್ ಎಲ್ಲ ಲವ್ ಮಾಕ್ಟೇಲ್ ಸೀರೀಸ್ ಅಲ್ಲಿ ಅದು ಒನ್ ಆಫ್ ದ ಫೇವರೆಟ್, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಒನ್ ಆಫ್ ದ ಫೇವರೆಟ್ ಕ್ಯಾರೆಕ್ಟರ್ಸ್ ಹಾಗೆ ಆಗುತ್ತೆ. ಸೊ ಆ ಥರದ ಒಂದಷ್ಟು ಪಾತ್ರಗಳು ಬರುತ್ತೆ. ಸೊ ಹಳೆ ಪಾತ್ರಗಳು ಯಾವ್ದಾರ ಮತ್ತೆ ಕಳಿಸಬಹುದಾ? 100% ಇರುತ್ತೆ, ಬಂದು ಹೋಗ್ತವೆ. ಆಲ್ರೆಡಿ ಟ್ರೈಲರ್ ತೋರಿಸಿದೀನಿ. ಸೊ ಯಾವ್ದಾದ್ರು ಇರುತ್ತೆ ಅಂತ ತೋರಿಸಿದೀನಿ. ಇನ್ನು ಒಂದೊಂದಷ್ಟನ್ನ ಬೇಕು ಅಂತಾನೆ ಹೈಡ್ ಮಾಡಿರ್ತೀನಿ, ಇನ್ನೊಂದಷ್ಟನ್ನ ಸರ್ಪ್ರೈಸ್ ಇರ್ಲಿ ಅಂತ. ಮೇ ಬಿ ಕಥೆಯಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇದ್ರಲ್ಲಿ ಇರುತ್ತೆ, ಅದಕ್ಕೆ ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ ಬಿಟ್ಟಿರಲ್ಲ. ಸೊ ಹಳೇದು ಹೊಸದು ಎರಡು ಸೇರಿ ಲವ್ ಮಾಕ್ಟೇಲ್ ದೊಡ್ಡದಾಗ್ತಾ ಬರುತ್ತೆ ನಿಮಗೆ. ಅಂದ್ರೆ ಅಲ್ಲಿ ಬರೋಂಥ ಪಾತ್ರಗಳು ಎಲ್ಲ ಸೇರಿಸಿ ಒಂದು ಓವರ್ ಆಲ್ ದೊಡ್ಡದಾಗ್ತಾ ಬರುತ್ತೆ. ನೈಸ್ ನೈಸ್. ಈಗ ಕತೆ ಬರಿತಾ ಇದಾರೆ ಅಂತ ಕೂತ್ಕೊಂಡಾಗ ನಿಮ್ ಕಡೆಯಿಂದ ಏನೇನೆಲ್ಲ ಇನ್ಪುಟ್ ಸಿಗುತ್ತೆ ಆ ಡಿಸ್ಕಷನ್ ಅಲ್ಲಿ? ಇನ್ನ ಇದನ್ನ ಸೇರ್ಸಿದ್ರೆ ಇನ್ನ ಚೆನ್ನಾಗಿರ್ತಿತ್ತು, ಇಲ್ಲ ಇದೇನೋ ಸ್ವಲ್ಪ ಸರಿ ಆಗ್ತಾ ಇಲ್ಲ, ಇದಕ್ ಬೇರೆ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ ಆಸ್ ಅ ಡೈರೆಕ್ಟರ್ ಅವ್ರು ಹಿಂಗ್ ಒಪ್ಕೋತಾರೆ ನಿಮ್ಮ ಮಾತುಗಳನ್ನ? ಪ್ರೊಡ್ಯೂಸರ್ ಅಂದಲ್ಲಿ ಒಪ್ಕೋಬೇಕು? ಹಂಗೆಲ್ಲ ಇಲ್ಲ, ಡಿಸ್ಕಷನ್ ಅದೇ ಯಾವ ರೀತಿ ಏನಿರುತ್ತೆ ಅವ್ರ ಇನ್ಪುಟ್ಸ್ ಏನಾದ್ರು ನೀವು ತಗೋತಿರಲ್ಲ ನೀವು? ಅಲ್ಲ, ಇದ್ದೇ ಇರುತ್ತೆ, ಡಿಸ್ಕಸ್ ಮಾಡ್ತೀವಲ್ಲ. ಇನ್ಪುಟ್ಸ್ ಅಂದ್ರೆ ಸಮಥಿಂಗ್ ಏನಾದ್ರು ಇದು ಬೇಡ ಇದು ಬೇಕು, ಅವೆಲ್ಲ ಇರುತ್ತೆ. ತುಂಬಾ ಜಾಸ್ತಿ ಲ್ಯಾಗ್ ಆಗಿದೆ ಯಾವ್ದಾರ ಇದೆಯಾ? ಅಂದ್ರೆ ಐಡಿಯಾ ಅಂದ್ರೆ ಡೈರೆಕ್ಟರ್ ಆಗಿ ಕೂತಾಗ ಕೃಷ್ಣ ಡೈರೆಕ್ಟರ್ ಆಗಿ ಬರಿಬೇಕಾದ್ರೆ ಡೈರೆಕ್ಟರ್ ಆಗಿ ಅವ್ರು ಕೂತ್ಕೊಳ್ಳಲ್ಲ, ನಾನ್ ಪ್ರೊಡ್ಯೂಸರ್ ಆಗಿ ಕೂತ್ಕೊಳ್ಳಲ್ಲ. ಬರಿಯಕ್ಕೆ ಅಂತ ಕೂತಾಗ ಇಬ್ರು ಬರಿಯಕ್ಕೆ ಅಂತಾನೆ ಕೂತ್ಕೋತೀವಿ. ಸೊ ಅಂದ್ರೆ ಓದ್ತಾ ಇರ್ತೀವಿ, ಅಥವಾ ಕೃಷ್ಣ ಬರ್ದಿರ್ತಾರೆ ಆಲ್ರೆಡಿ, ಓದ್ತಿವಿ ಅದನ್ನ, ಡೈಲಾಗ್ಸ್ ಬರಿತಾ ಹೋದಂಗೆ ಆಕ್ಟ್ ಕೂಡ ಮಾಡ್ತೀವಿ, ಬಹಳ ಚೇಂಜಸ್ ಮಾಡ್ತೀವಿ. ಕೃಷ್ಣ ಅವ್ರ ಇನ್ಪುಟ್ಸ್ ಕೊಡ್ತಾರೆ, ನಾನ್ ಇನ್ಪುಟ್ಸ್ ಕೊಡ್ತೀನಿ. ಕೆಲವು ಚೆನ್ನಾಗಿರುತ್ತೆ, ಕೆಲವು ಡಬ್ಬಾ ತರ ಇರುತ್ತೆ. ಸೊ ಮ್ಯೂಚುಲಿ ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಒಂದು ಫೈನಲ್ ಒಂದು ಅಂದ್ರೆ ನಮ್ಗೆ ಓಕೆ ದಿಸ್ ಇಸ್ ಪರ್ಫೆಕ್ಟ್ ಆಸ್ ಎ ಸೀನ್ ಅಂತ ಅನ್ಸೋವರೆಗೂ ವಿ ವಿಲ್ ಡಿಸ್ಕಸ್ ಅಂಡ್ ರೈಟ್. ಇನ್ಪುಟ್ಸ್ ಏನ್ ಇಟ್ ವಿಲ್ ಗೋ ಆನ್ ಟಿಲ್ ಶೂಟಿಂಗ್ ಆಗೋವರೆಗೂ ಚೇಂಜಸ್ ಮಾಡ್ತಾ ಇರ್ತೀವಿ. ತುಂಬಾ ರೀವರ್ಕ್ ಮಾಡ್ತೀವಿ. ಒಂದ್ ಸೀನ್ ನ ಒಂದು 40-50 ಸತಿ ರೀರೈಟ್ ಮಾಡಲ್ವಾ ನಾವು? ಒಂದ್ 40-50 ಸತಿ ಅಂತೂ ರೀರೈಟ್ ಮಾಡ್ತೀವಿ. ಕೀಪ್ ಇಂಪ್ರೂವೈಸಿಂಗ್. ಎಷ್ಟೋ ಪೇಜ್ ನ ಹಳೆಗಳನ್ನ ಹರಿದಾಕಿರ್ತೀರ, ಬರ್ಕೊಂಡ್ ಹೋಗ್ತೀವಿ, ಬರಿತಾನೆ ಇರ್ತೀವಿ. ಆಮೇಲೆ ಆಕ್ಟರ್ಸ್ ಬಂದ್ಮೇಲೆ ಒಂದ್ ಸ್ವಲ್ಪ ಚೇಂಜಸ್ ಏನಾದ್ರು ಬೇಕಾದ್ರೆ ಅಡಾಪ್ಷನ್, ಅವ್ರಿಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಅಥವಾ ಅವ್ರ ಮ್ಯಾನರಿಸಮ್ಗೆ ಸ್ವಲ್ಪ ಒಂಚೂರು ಅವ್ರಿಗೆ ಏನಾದ್ರು ಬೇಗ ಕಷ್ಟ ಆಗ್ತಿರೋ ಅದನ್ನ ಸಿಂಪ್ಲಿಫೈ ಮಾಡೋದಾಗ್ಬೋದು, ಆ ಥರದೇನೋ ಒಂದು ಮಾಡ್ತಾ ಇರ್ತೀವಿ. ಓಕೆ. ಸೊ ಇವಾಗ ಮಾರ್ಚ್ 19 ಸರ್ಪ್ರೈಸ್ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ಲವ್ ಮಾಕ್ಟೇಲ್ 3ಗೆ ಬರ್ತಾ ಇರೋ ಒಂದು ಸರ್ಪ್ರೈಸ್. ನಿಮ್ಮ ಒಂದು ಸಾಂಗ್ ಗಳೆಲ್ಲ ಬಿಡ್ತಾ ಇದ್ರಿ, ಬ್ಯಾಕ್ ಟು ಬ್ಯಾಕ್ ಸಾಂಗ್ ಬಿಡ್ತಾ ಇದ್ರಿ, ಯಾವ ಬರುತ್ತೆ ಅಂತ ಜನಗಳು ಕೂಡ ವೇಟ್ ಮಾಡ್ತಾ ಇದ್ರು. ಸಡನ್ ಆಗಿ ಮಾರ್ಚ್ 19 ಟಾಕ್ಸಿಕ್ ಬರಬೇಕಾಗಿತ್ತು, ಆ ಜಾಗದಲ್ಲಿ ನೀವು ಬರ್ತಾ ಇದ್ದೀರಾ. ನಿಮ್ಮ ಎದುರುಗಡೆ ಇನ್ನೊಂದು ದೊಡ್ಡ ಸಿನಿಮಾನು, ಅದು ಪಾರ್ಟ್ 2 ಬರ್ತಾ ಇದೆ, ನಿಮ್ದು ಪಾರ್ಟ್ 3. ನಿಮ್ದು ಸ್ವಲ್ಪ ದೊಡ್ಡದಾಗಿದೆ ಇವಾಗ 3. ಸೊ ಹಂಗಿದಾಗ ಹೆಂಗಿದೆ ಸರ್ ಅದೊಂದು, ಅದ್ರ ಮುಂದೆ ಬರೋದು ಯಾವ ರೀತಿ ಆಗಿದೆ? ಯಾಕಂದ್ರೆ ಫಸ್ಟ್ ನಿಮ್ಗೆ ಗೊತ್ತಿರುತ್ತೆ ನ್ಯೂಸ್, ಟಾಕ್ಸಿಕ್ ಅಂಡ್ ವರ್ಸಸ್ ದುರಂಧರ್ ಅಂತ ಬಂದಾಗ ಯಾವ ಸಖತ್ ಆಗ್ಬೋದು, ಏನಾಗ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ದುರಂಧರ್ ಈಗಾಗಲೇ ಸಿಕ್ಕಾಪಟ್ಟೆ ಹಿಟ್ ಆಗಿ ಒಂದೊಳ್ಳೆ ಕಮಾಯಿ ಮಾಡಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಲೆವೆಲ್ ಜಾಸ್ತಿನೇ ಇರುತ್ತೆ. ಸೊ ಟಾಕ್ಸಿಕ್ ಕೆಲವೊಂದು ಕಾರಣಾಂತರಗಳಿಂದ ಮುಂದೆ ಹೋದಾಗ ಅಲ್ಲೂ KVN ಪಾತ್ರ ಇದೆ, ಇಲ್ಲೂ KVN ಪಾತ್ರ ಇದೆ. ಹೆಂಗೆ, ಯಾವ ತರ ಚರ್ಚೆ ಮಾಡಿದ್ರಿ? ಈ ದಿನಕ್ಕೆ ಓಕೆ ಅಂತ ಫೈನಲ್ ಆಗಿದ್ ಹೆಂಗೆ ಅಂತ? ಅವರು ಯಾವಾಗ ಅನೌನ್ಸ್ ಮಾಡಿದ್ರಲ್ಲ, ಪೋಸ್ಟ್ ಬರ್ತಿದ್ದಂಗೆ ಇಮಿಡಿಯೇಟ್ ನನಗೆ ಒಂದು 5-10 ನಿಮಿಷದಲ್ಲೇ ನನಗೆ ಸುಪ್ರೀತ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ಹಿಂಗೆ ಮುಂದೆ ಹೋಗಿದೆ ಸರ್, ಏನು ಮಾಡೋಣ ಅಂತಂದ್ರು. ಏನು ಸಜೆಸ್ಟ್ ಮಾಡ್ತೀರಾ ಅಂದೆ. ಡೆಫಿನೆಟ್ಲಿ 19 ಬೆಟರ್ ಡೇಟು, ಯಾಕಂದರೆ 4-5 ಹಾಲಿಡೇ ಇದೆ ಆ ವೀಕ್. ಸೊ ಆ ಥರದ್ದು ಮತ್ತೆ ಆ ಥರ ಟೈಮ್ ಸಿಗಲ್ಲ. ಎಲ್ಲ ಹಾಲಿಡೇ ಮೋಡಲ್ಲಿರ್ತಾರೆ, ಹಬ್ಬ, ಕಲೆಕ್ಷನ್ಸು ಅಥವಾ ಜನಕ್ಕೆ ಬರೋಕ್ಕೆ ಟೀಮ್, ಇದಕ್ಕೆ ಫಿಲಮ್ ಬರೋಕ್ಕೆ ಟೈಮು ಎಲ್ಲ ಕರೆಕ್ಟಾಗಿದೆ. ಅದು ಬೆಟರ್ ಡೇಟ್ ಸರ್ ಅಂದರು. ಸರಿ ಹಂಗಾರೆ ಬಂದ್ಬೋಣ ಅಂತ, ವೆರಿ ಸಿಂಪಲ್ ಅಷ್ಟೇ ಯೋಚನೆ ಮಾಡಿ, ಏನು ಆಯ್ತು ಬಂದ್ಬೋಣ ಸರ್ ಅಂತ ಬಂದಿದ್ದು. ಮತ್ತೆ ಡಿಸ್ಕಸ್ ಮಾಡಲಿಲ್ಲ? ಇಲ್ಲ, ಏನು ಡಿಸ್ಕಸ್ ಮಾಡಲಿಲ್ಲ, ಅರ್ಧ ಗಂಟೆಲೆ ಫೈನಲೈಸ್. ಏನಂದ್ರೆ ಟಾಕ್ಸಿಕ್ ದುರಂಧರ್ ನಡೀತಾ ಇತ್ತು ಅಂದ್ರೆ 2 ಪ್ಯಾನ್ ಇಂಡಿಯಾ ಸಿನಿಮಾಗಳು, ನಮ್ದು ಪ್ರಾಪರ್ ಕನ್ನಡ ಫಿಲ್ಮ್. ಸೊ ಕಾಂಪಿಟೇಷನ್ ಅಂತ ನೋಡಕ್ಕಾಗಲ್ಲ. ದುರಂಧರ್ನ ಇಷ್ಟಪಟ್ಟಿರೋಂತವ್ರೆ ದುರಂಧರ್ ನೋಡ್ತಾರೆ. ಅಂಡ್ ಆಲ್ಸೋ ಅದು ಏರೇಟೆಡ್ ಫಿಲ್ಮ್ ಆಗಿರುತ್ತೆ, ಫ್ಯಾಮಿಲಿ ಸಮೇತ ಮಕ್ಳ ಜೊತೆ ಹೋಗಿ ನೋಡಕ್ಕಾಗಲ್ಲ. ನಮ್ದು ಪ್ಯೂರ್ ಫ್ಯಾಮಿಲಿ ಫಿಲ್ಮ್, ಮಕ್ಳ ಜೊತೆ ಹೋಗಿ ಕುತ್ಕೊಂಡು ಫ್ಯಾಮಿಲಿ ನೋಡೋಂತ ಸಿನಿಮಾ. ಸೊ ಎರಡು ಬೇರೆ ಬೇರೆ ಸಿನಿಮಾಗಳೇ. ಅದು ಫುಲ್ ಆಕ್ಷನ್, ಬ್ಲಡ್ ಶೆಡ್ ಅದೆಲ್ಲ ಇರುತ್ತೆ, ಫುಲ್ ಎಮೋಷನ್, ಕಾಮಿಡಿ, ಸೊ ಫ್ಯಾಮಿಲಿ, ಸೊ ಈ ತರ ಇರುತ್ತೆ ಅವ್ರವ್ರಿಗೆ. ಅಂಡ್ ಏನಾಗುತ್ತೆ ಅಂದ್ರೆ, ಈಗ
4 ದಿನ 5 ದಿನ ಹಾಲಿಡೇ ಇದೆ, ಒಂದಿನ ಅಲ್ಲಿಗೆ ಹೋಗಿ ಒಂದಿನ ಇಲ್ಲಿಗೆ ಬನ್ನಿ. ಓಕೆ, ಆದ್ರೆ ಎಂಡ್ ಆಫ್ ದ ಡೇ ಒಂದು ಬಿಸ್ನೆಸ್ ಅಂತ ನೋಡಿದಾಗ ಸ್ಟಾರ್ಟಿಂಗ್ ತುಂಬಾ ಹೈಪ್ ಅಲ್ಲಿ ಇರೋದು, ಯಾಕಂದ್ರೆ ಫಸ್ಟ್ ನಮ್ಗೆ ಯಾವತ್ತಿಗೂ ಆ ಒಂದು 3 ದಿನ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಸಿನಿಮಾಗೂ. ಆ 3 ದಿನ ಹೆಂಗ್ ವರ್ಕ್ ಆಗುತ್ತೆ ಅದ್ರ ಮೇಲೆ ನೆಕ್ಸ್ಟ್ ವೀಕ್ ಕೂಡ ನಿಂತಿರೋದು. ಇವಾಗ ನಾವು ತಗೊಳ್ಳೋದಾದ್ರೆ ಪ್ರತಿಯ 3 ದಿನನೂ ಪುಷ್ ಮಾಡಕ್ ತುಂಬಾ ಜನ ನೋಡ್ತಾ ಇರ್ತಾರೆ. ಸೊ ಹಂಗಿದಾಗ ಎಲ್ಲೋ ಒಂದ್ ಕಡೆ ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಥಿಯೇಟರ್ ಅವೈಲಬಿಲಿಟಿ ಆಗಿರ್ಬೋದು, ಅದಕ್ಕೆ ಜಾಸ್ತಿ ಸಿಕ್ಕಾಗ ಆ 3 ಅಲ್ಲ, ದಿನ 100% ಅದಕ್ಕೆ ಜಾಸ್ತಿ ಸಿಗುತ್ತೆ, ಯಾಕಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಫಿಲ್ಮ್ ಅಲ್ವಾ, ನಿಮಗೆ ಡೆಫಿನೆಟ್ಲಿ ಅದಕ್ಕೆ ಸಿಕ್ಕಿರುತ್ತೆ. ಬಟ್ ಇಟ್ಸ್ ಓಕೆ, ನಮಗೆ ಕನ್ನಡ ಆಡಿಯನ್ಸ್, ಕನ್ನಡ ಸಿನಿಮಾ ನೋಡೋರು, ನೋಡ್ಲೇಬೇಕು ಅನ್ನೋರಿಗೆ ನಮ್ಮ ಸಿನಿಮಾ ಇದ್ದೇ ಇರುತ್ತಲ್ಲ. ನಾವು ಮಾಡೋದು ಕನ್ನಡ ಸಿನಿಮಾ. ಅಂಡ್ ವಿ ವಿಲ್ ಹ್ಯಾವ್ ಸಫಿಶಿಯಂಟ್ ಶೋಸ್, ಡೆಫಿನೆಟ್ಲಿ ಸಫಿಶಿಯಂಟ್. ಅಂದ್ರೆ ಗೊತ್ತಾಗುತ್ತಲ್ವಾ ನಮ್ಗೆ ಫುಟ್ಫಾಲ್ ಹೆಂಗಿದೆ ಅಂತ. ಐ ಥಿಂಕ್ ಕೆವಿನ್ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ. ಅಂಡ್ ಸಫಿಶಿಯಂಟ್ ಹಂಗಂತೆ ನಾವು ನಮಗೆ ಕಮ್ಮಿ ಆಗುತ್ತೆ ಅಂತೇನಿಲ್ಲ. ಡೆಫಿನೆಟ್ಲಿ ಸಫಿಶಿಯಂಟ್ ಶೋಸ್ ಇರುತ್ತೆ. ಅಂಡ್ ಆಲ್ಸೋ ನೋಡಿರೋಂತ ಜನಗಳು ಬಹಳ ಈಗರ್ಲಿ ವೇಟ್ ಮಾಡ್ತಿರೋರು ಇದಾರೆ. ಹೇಳಿದ್ರಲ್ಲ, ಅದು ಸೀಕ್ವಲ್ ಅಂತಿದ್ರ. ಕರೆಕ್ಟ್. ಸೊ ಅದು ಡಬಲ್, ಇದು ತ್ರಿಬಲ್, ಇದು 3 ಸತಿ ವಾಟ್ ನೆಕ್ಸ್ಟ್ ಆಗುತ್ತೆ ಅನ್ನೋ ಕ್ಯೂರಿಯಸ್ ಎಲ್ಲ ಇದೆ. ಸೊ 2 ಸಿನಿಮಾ ಕಾಯ್ತಿರೋರು ಇದಾರೆ, ಹಂಗಾಗಿ ಅವರವರ ಅಭಿರುಚಿ. ಇನ್ಫ್ಯಾಕ್ಟ್ 2ಕ್ಕೂ ನಾನು ಕಾಯ್ತಾ ಇದ್ದೀನಿ. ದುರಂಧರ್ಗೂ ಕಾಯ್ತಾ ಇದ್ದೀನಿ, ಲವ್ ಮೊಕ್ಟೇಲ್ಗೂ ಕಾಯ್ತಾ ಇದ್ದೀನಿ. ಎಸ್. ಸರ್, ಈಗ ಸೀಕ್ವೆಲ್ ಸಿನಿಮಾಗಳು ಈಗ 1, 2 ಏನಕ್ಕೆ ಹಿಟ್ ಆಗುತ್ತೆ ಅಂತ ನನ್ನ ಪ್ರಕಾರ, ಸೊ ನನ್ನ ಲೈಫ್ ಅಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ಆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಆ ಪಾತ್ರ ನಾನೇ ಅಂತ ಅನ್ಕೊಂಡಾಗ ತುಂಬಾ ಜೀವಿಸ್ತೀವಿ. ಯಾವಾಗ್ಲೂ ಅದು ಅನ್ನಿಸ್ತಾ ಇರುತ್ತೆ, ಇದೊಂದಾಗಿತ್ತಲ್ಲ, ಇಲ್ಲ ನನ್ನ ಫ್ರೆಂಡ್ ಜೀವನದಲ್ಲಿ ಇದನ್ನೆಲ್ಲ ನಡೀತಲ್ಲ ಅಂತ. ಸೊ ಆತರ ಒಂದಷ್ಟು ಕನೆಕ್ಟ್ ಆದಂತ ಪಾತ್ರ ನಿಮ್ಮ ಪಾತ್ರ. ಸೊ 1 ಆಗಿರ್ಬೋದು, 2 ಆಗಿರ್ಬೋದು. ಅಂಡ್ ಜನರಲ್ ಆಗಿ ತಗೊಳ್ಳೋದಾದ್ರೆ ಆ ತರ ಜನಗಳು ನಮ್ಮ ಸುತ್ತಮುತ್ತನೇ ಸಿಕ್ಕಾಪಟ್ಟೆ ಜನಗಳೆಲ್ಲ ಇದ್ದಾರೆ. 1, 2 ಅಂತ ತಗೊಂಡ ಪ್ರತಿ ವರ್ಷನೂ ಕೂಡ ಒಂದು ಮೆಚುರಿಟಿ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದು ಮೆಚುರಿಟಿ ಅಂತ ಬಂದಾಗ ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಸರ್, ಜನರಲ್ ಆಗಿ ಮಾತಾಡೋದಾದ್ರೆ ನಾವು ಆಫ್ಟರ್ ಬ್ರೇಕಪ್ ಹುಡುಗರ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ? ಜನರಲ್ ಟಾಕ್. ಡಿಪೆಂಡ್ಸ್. ಸಿ ಏನಾಗುತ್ತೆ ಅಂದ್ರೆ, ಕೆಲವರು ಕೃಷ್ಣ ಅವ್ರಿಗೆ ಬ್ರೇಕಪ್ ಆಗಿ ತುಂಬಾ ವರ್ಷ ಆಯ್ತು, ಮರ್ತೋಗಿದ್ದಾರೆ. ನನಗೆ ಬ್ರೇಕಪ್ ಆದಾಗ ನಾನು ಏನ್ ಮಾಡ್ತಿದ್ದೆ, ಬೇಜಾರಾದಾಗ ಸರಿ ಇನ್ನೊಂದು ಇಮಿಡಿಯೇಟ್ ಇನ್ನೊಂದು ಹುಡುಗಿನ ಲವ್ ಮಾಡಿ ಅದರಿಂದ ಮೂವ್ ಆನ್ ಆಗ್ತಿದ್ದೆ. ಕೆಲವರು ಬಾರ್ಗೆ ಹೋಗ್ತಾರೆ, ಕೆಲವರು ದೇಶಾಂತರ ಹೋಗ್ಬಿಡ್ತಾರೆ. ಆದ್ರೆ ಇನ್ನೊಂದ್ ಹುಡುಗಿ ಹುಡ್ಕೊಳ್ಳೋ ಅಷ್ಟು ಆ ಗ್ಯಾಪ್ ಇರುತ್ತಲ್ಲ, ಅದು ಅವ್ರು ಕೇಳ್ತಾ ಇರೋದು. ಅದಿದ್ರೆ ಚೆನ್ನಾಗಿರುತ್ತೆ. ಹುಡ್ಕೊಂಡ್ಬಿಟ್ರೆ ಬೇಗ ಅವ್ರು ಕೇಳ್ತಾ ಇರೋದು ನೀವ್ ಎಲ್ಲೆಲ್ಲಿ ಫೀಲ್ ಮಾಡಿದ್ರೆ, ಎಲ್ಲೆಲ್ಲಿ ಹತ್ತಿದೀರಾ ಅಂತ. ಅದೆಲ್ಲ ಬೇಡ. ಸೇಮ್ ಟು ಸೇಮ್ ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕ್ಲಾಸ್ ಆಗಿ ಬಿಹೇವ್ ಮಾಡೋದಿತ್ತು ಆದಿ. ಅವ್ನೇನ್ ಬಾರ್ಗೋ ಕೂತ್ಕೊಳ್ಳೋದು, ಎಲ್ಲೋದಿಲ್ಲ ದಮ್ ಮಾಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಮಾಡಿಲ್ಲ. ಸ್ವಲ್ಪ ಕೃಷ್ಣ ಮಾಡಿದಾರ? ಇಲ್ಲ ತಾನೆ. ನಾನೇ ಅದು. ಆದ್ರೆ ದೊಡ್ಡ ಆಲದ ಮರದ ಕೆಳಗಡೆ ಎಲ್ಲ ಮಲಗಿದ್ದು ಅವೆಲ್ಲ ಅಲ್ಲಿ ಮಾರದ್ ಸ್ವಲ್ಪ ಜಾಸ್ತಿ ಮಾಡಿದೀನಿ. ಬಟ್ ಅಲ್ಲಿ ಕಾರಲ್ಲಿ ಕೂತ್ ಕಾಯ್ದಿದ್ದೆಲ್ಲ ಇದೆ, ಆತರ ಇದೆ. ಎಲ್ಲ ಹೇಳಿದಾರೆ ತಾನೆ ಅದನ್ನ? ಏನು ಹೇಳೋದನ್ನ ತೋರ್ಸಿದೀನಲ್ಲ, ಪಿಕ್ಚರ್ ಅಲ್ಲೇ ತೋರ್ಸಿದೀನಿ. ಏನ್ ಹೇಳೋದು? ಇದು ಹೆಂಗೆ ಅಂದ್ರೆ, ನಿನ್ ಲೈಫ್ ಅಲ್ಲಿ ಏನೇನ್ ನಡೀತು ಫಸ್ಟ್ ಹೇಳು ಅಂತ ಹೇಳೋದೇನ್ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ತೀನಿ ಅಂತ ಸ್ಕ್ರೀನ್ ಮೇಲೆ ತಂದಿರೋದು. ಈ ತರ ಹುಡುಗ ಎಲ್ಲಿ ಸಿಗ್ತಾರೆ ಮೇಡಮ್? ಸಿಗಲ್ಲ, ಖಂಡಿತ ಸಿಗಲ್ಲ, ಯಾರಿಗೂ ಸಿಗಲ್ಲ, ಹುಡುಕ್ಬೇಕು. ಈಗಿನ ಸೋಷಿಯಲ್ ಮೀಡಿಯಾ ಜಮಾನ ಅಂತ ಬಂದಾಗ ಚಿಕ್ಕ ವಿಷಯಕ್ಕೂ ಕೂಡ ಈಗೋ ಹರ್ಟ್ ಆಗಿ ಸಪರೇಟ್ ಆಗ್ತಿರೋದೆಲ್ಲ ನಾವು ನೋಡ್ತಾ ಇದೀವಿ. ಹೆಂಗ್ ಅನ್ಸುತ್ತೆ ಈಗ ಈಗಿನ ಒಂದು ಜಮಾನದ ಒಂದು ಗಂಡ ಹೆಂಡ್ತಿರು, ಈಗ ಇತ್ತೀಚಿಗೆ ಮದ್ವೆ ಆಗ್ತಾ ಇರೋಂಥವ್ರು ಚಿಕ್ಕ ವಿಷಯಗಳಿಗೆ ಸಪರೇಟ್ ಆಗೋದು, ಡಿವೋರ್ಸ್ ಆಗೋದು ಅಂತಂದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಶ್ಯೂರ್ಲಿ ಏನು ಅನ್ಸಲ್ಲ. ಯಾಕಂದ್ರೆ ವಿ ಆಲ್ ಆರ್ ಬಿಸಿ ಇನ್ ಅವರ್ ಓನ್ ವರ್ಲ್ಡ್. ಅಂದ್ರೆ ನಮ್ ಫ್ಯಾಮಿಲಿ ಅಥವಾ ನಮ್ ಲೈಫ್, ನಮ್ ಕರಿಯರ್ ಅಲ್ಲಿ ನಾವೆಲ್ಲ ತುಂಬಾ ಬಿಸಿ ಇದೀವಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಟೈಮ್ ಯಾರಿಗೂ ಇಲ್ಲ. ಅಂದ್ರೆ ಒಬ್ರ ಬಗ್ಗೆ ನೋಡಿ ಅವ್ರಿಗೆ, ಇನ್ಫ್ಯಾಕ್ಟ್ ಏನ್ ಗೊತ್ತಾ, ಇವಾಗ ಯಾರು ಒಬ್ರು ಯಾರಿಗಾರು ಬುದ್ಧಿ ಹೇಳ್ತಾರೆ ಅಥವಾ ಏನಾದ್ರು ಒಂದು ಹೇಳ್ತಾರೆ ಅಂದ್ರೆ, ಯಾರು ಫ್ರೀ ಅಡ್ವೈಸ್ ಕೊಡೋದನ್ನ ಅಪ್ರಿಶಿಯೇಟ್ ಮಾಡಲ್ಲ ಮೊದಲನೇದಾಗಿ. ಆಮೇಲೆ ಯಾರು ಹೇಳಿದ್ದನ್ನು ಕೇಳೋದಿಲ್ಲ. ಸಿ ಹೆಂಗಾಗುತ್ತೆ ಅಂತ ಅಂದ್ರೆ, ದೇ ಶುಡ್ ಲರ್ನ್ ಫ್ರಮ್ ದೇರ್ ಓನ್ ಮಿಸ್ಟೇಕ್ಸ್ ಅಂತ ಕೇಳಿದಿರ ಅಲ್ವಾ? ಅದೊಂದೇ ವರ್ಕ್ ಆಗೋದು. ನೀವೇನೋ ಮಾಡ್ತಿದ್ದೀರಾ, ನನ್ಗೇನೋ ಸರಿ ಅನ್ಸಿಲ್ಲ ಅಂತ ನನ್ಗೆ ಹೇಳಿದಾಗ, ಅಯ್ಯೋ ಅವ್ರು ಹೇಳ್ತಾರೆ ನನ್ಗೆ ಕರೆಕ್ಟ್ ಅನ್ಸುತ್ತೆ ಅಂತಾನೆ ಎಲ್ರಿಗೂ ಅದನ್ನ ಸಿ. ಬಟ್ ಒಂದೇನು ಅಂತ ಅಂದ್ರೆ, ನಾನು ಅಬ್ಸರ್ವ್ ಮಾಡ್ತಿರೋ ಹಾಗೆ ನಮ್ಮ ಸುತ್ತಮುತ್ತ ಇರ್ಬೋದು, ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಸ್ವಲ್ಪ ಈಗೋ ಜಾಸ್ತಿ ಕ್ಯಾರಿ ಮಾಡ್ತಾರೆ. ಅಫ್ಕೋರ್ಸ್ ಅಂದ್ರೆ ನಾನೇನ್ ಕಮ್ಮಿ ಅನ್ನೋದೊಂದು ಈಗೋ ಕ್ಯಾರಿ ಆಗ್ತಾ ಇರುತ್ತೆ ಎಲ್ರಿಗೂ. ಐ ಥಿಂಕ್ ಅದ್ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಈಗೋನೇ ಪ್ರಾಬ್ಲಮ್ ಆಗೋದು. ನೀವು ಎಲ್ಲೆಲ್ಲಿ ರಿಲೇಶನ್ಶಿಪ್ ನ ಉಳಿಸ್ಕೊಳಕ್ಕೆ ಅಥವಾ ಹಾಳು ಮಾಡ್ಕೊಳಕ್ಕೆ ಈಗೋನೇ ಪ್ರಾಬ್ಲಮ್ ಆಗೋದು. ನಾನೇನ್ ಕಮ್ಮಿ ಅಂತ ಎಲ್ಲಿರ್ಬೇಕು ಗೊತ್ತಾ? ಕಾಂಪಿಟೇಟಿವ್ ಆಗಿ ನಿಮ್ಮ ಗ್ರೋತ್ ಅಲ್ಲಿ ಇರ್ಬೇಕು. ರಾಂಗ್ ಥಿಂಗ್ಸ್ ಅಲ್ಲಿ ಕಂಪ್ಯಾರಿಸನ್ ಇರಬಾರ್ದು. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅಲ್ವಾ, ತುಂಬಾ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ದಿಸ್ ಇಸ್ ಅ ವೆರಿ ಆಫ್ ಟಾಪಿಕ್. ಅಂದ್ರೆ ಈ ಟಾಪಿಕ್ ಗೆ ಎಂಡೇ ಇಲ್ಲ. ಬಟ್ ಐ ಥಿಂಕ್ ಶುಡ್ ಆಲ್ ಡ್ರಾಪ್ ಯುವರ್ ಈಗೋಸ್ ಅಂಡ್ ಗ್ರೋತ್ ಕಡೆ ನೋಡಿ. ಬರೀ ಕಂಪ್ಯಾರಿಸನ್ ಮಾಡ್ಕೊಳ್ಳೋದೇ ಲೈಫ್ ಅಲ್ಲ. ಈ ತರ ಡಿಸ್ಕಸ್ ಮಾಡಿದಾಗ ಇನ್ನೊಂದು ಏನಾಗುತ್ತೆ ಅಂತ ಅಂದ್ರೆ,
ಅವಾಗ ಹೆಂಗಿತ್ತು, ಅವಾಗ ಏನೇ ಜಗಳ ಆಗೋದು, ಏನೇ ಆಗ ಹೊಡೆದಾಟ ಆದ್ರೂ ಕೂಡ ಬಿಟ್ಟು ಹೋಗ್ತಾ ಇರ್ಲಿಲ್ಲ ಹೆಂಡತಿ ಅನ್ನೋದಲ್ಲಿ ಇದೆ. ಇವಾಗ ಸಣ್ಣ ಪುಟ್ಟದಕ್ಕೂ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಬಿಕಾಸ್ ಏನಕ್ಕೆ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿರ್ತೀನಿ ಅನ್ನೋ ಒಂದು ನಂಬಿಕೆ ಛಲ ಯಾವಾಗ ಹುಡುಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ಲು, ಸೊ ಅವಾಗ ಅವಳಲ್ಲಿ ಒಂದು ಈಗೋನು ಬರುತ್ತೆ. ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ ನೀನ್ ಇಲ್ಲ ಅಂತಂದ್ರೂ ಅದಕ್ಕೋಸ್ಕರ ಬಿಟ್ಟು ಹೋಗ್ತಾರೆ ಅದು ಅನ್ನೋದು ಜಾಸ್ತಿ ತಪ್ಪಲ್ಲ ಇದೆ. ಅಲ್ವಾ? ಅದಕ್ಕೆ ಎಲ್ಲಾನು ಅವ್ರಿಗೆ ಎಲ್ಲಾನು ಸಹಿಸ್ಕೊಂಡಿರೋದು ತಪ್ಪು. ಹ್ಮ್. ಅವ್ರು ಏನ್ ಮಾಡಿದ್ರು ಮಾಡಿಸ್ಕೊಂಡು. ಸಹಿಸ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಬಟ್ ಇತ್ತೀಚಿನಲ್ಲಿ ಸಹಿಸ್ಕೊಳ್ತಾನೆ ಇಲ್ಲ ಅಂತ. ಯಾಕೆ ಸಹಿಸ್ಕೋಬೇಕು? ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಅಂತ. ಎನಿ ರಿಲೇಶನ್ಶಿಪ್ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಹ್ಮ್. ನೀನು ಒಬ್ಬ ತುಂಬಾ ಡಾಮಿನೇಟಿಂಗ್ ಆಗಿತ್ತು ಅಂದಾಗ ಯಾರು ತಗೊಳಲ್ಲ ಅದನ್ನ. ರಿಲೇಶನ್ಶಿಪ್ಸ್ ಆರ್ ಆಲ್ವೇಸ್ ಮ್ಯೂಚುವಲ್. ಹ್ಮ್. ಇಬ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ಇವತ್ತಿನ ಇವಾಗ ಅದೇ ನಾನು ಹೇಳಕೊಟ್ಟೆ. ಈಗ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನನ್ಗೂ ಕೃಷ್ಣ ಅವ್ರಿಗೂ ಚಿಕ್ಕ ಪುಟ್ಟ ಜಗಳ ಆಗುತ್ತೆ. ಡೆಫಿನೆಟ್ಲಿ ಯಾವಾಗ್ಲಾರು ಡಿಫ್ರೆನ್ಸ್ ಗಳು ಬರುತ್ತೆ. ನಾನು ಒಂದೇಟ್ ನಾನು ಹೊಡಿತೀನಿ, ಒಂದೇಟ್ ಅವ್ರು ಹೊಡಿತಾರೆ, ಎಲ್ಲ ಆಗುತ್ತೆ. ಹಾಗಂತ ಬಿಟ್ಟೋಗ್ಬಿಡಕ್ಕಾಗಲ್ಲ. ರಿಲೇಶನ್ಶಿಪ್ ಅಲ್ಲಿ ಒಂದು ಕನ್ವಿಕ್ಷನ್ ಅಂತ ಇರ್ಬೇಕು. ಅದು ದುಡಿಮೆ ಇಲ್ದಿರೋದ್ರಿಂದ ಬರಲ್ಲ. ಕೆಲವರು ದುಡಿದಲೇನೋರು ಬಿಟ್ಟೋಗಿರೋರಿದ್ದಾರಲ್ವಾ. ನೀವ್ ಆತರ ನೋಡಕ್ ಹೋದ್ರೆ ಬಹಳಷ್ಟು ಎಕ್ಸಾಂಪಲ್ಗಳು ಸಿಗುತ್ತೆ. ಬಟ್ ಜಸ್ಟ್ ದಟ್ ನನ್ಗೆ ಈ ಪರ್ಸನ್ ಬೇಕಾ, ನನ್ಗೆ ಪರ್ಸನ್ ಬೇಕಾ ಅನ್ನಕ್ಕೆ ಪರ್ಸನ್ ಐ ಮೀನ್ ಆ ಆಪೋಸಿಟ್ ಪರ್ಸನ್ ಕೂಡ ಅದನ್ನೇ ಉಳಿಸ್ಕೊಂಡಿರ್ಬೇಕು. ನನಗೆ ಇವ್ರು ಬೇಕು ಅನ್ಸೋ ರೀತಿ ಅವ್ರು ಬಿಹೇವ್ ಮಾಡ್ಬೇಕು. ಒಂದೇ ಕಡೆ ರಿಲೇಶನ್ಶಿಪ್ ಹೋಗಲ್ಲ ಯಾವತ್ತು. ಹೆಣ್ಮಕ್ಳು ನಾನು ದುಡಿತಿದ್ದೀನಿ ಅಂತ ಬಿಟ್ಟೋಗ್ತೀನಿ ಅನ್ನೋದು ಸೆಕೆಂಡ್ರಿ. ಬಟ್ ಆ ವ್ಯಕ್ತಿನ ಬಿಟ್ಟೋಗ್ಲೇಬಾರ್ದು ಅಂತ ಫಸ್ಟ್ ಅನ್ನಿಸ್ಬೇಕಲ್ವಾ. ನಾನು ಎಷ್ಟೇ ದುಡಿದ್ರು ಈ ವ್ಯಕ್ತಿ ನಾನು ಬಿಟ್ಟೋಗ್ಬಾರ್ದು ಅಂತ. ಸೊ ಇಟ್ ಇಸ್ ಮ್ಯೂಚುವಲ್. ಬರೀ ಹೆಣ್ಮಕ್ಳನ್ನ ಪಾಯಿಂಟ್ ಔಟ್ ಮಾಡಕ್ಕಾಗಲ್ಲ. ಸೇಮ್ ಗಂಡ್ಮಕ್ಳಿಗೂ ಅದೇ ರೀತಿ. ಐ ಥಿಂಕ್ ದೇ ಶುಡ್ ಆಲ್ಸೋ ರೆಸ್ಪೆಕ್ಟ್ ಶುಡ್ ಬಿ ಮ್ಯೂಚುವಲ್. ಆತರ ಇರ್ಬೇಕು ಅಂತ. ಓಕೆ, ಏನಕ್ಕೆ ಕೇಳಿದೆ ಅಂತಂದ್ರೆ ಪ್ರೀತಿಸಿ ಇಷ್ಟಪಟ್ಟಿರ್ತೀರಲ್ಲ, ಸೊ ಈಗ ಯಂಗ್ಸ್ಟರ್ಸ್ ಗಳಿಗೆ ಏನಾದ್ರು ನಿಮ್ ಕಡೆಯಿಂದ ಒಂದು ಸಂದೇಶ ಇರ್ಲಿ ಅಂತ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು. ಒಳ್ಳೆ ಆದರ್ಶ ದಂಪತಿಗಳು. ಅದಕ್ಕೆ ಅಷ್ಟೊಂದು ವಯಸ್ಸಾಗಿಲ್ಲ. ವಯಸ್ಸಾಗಿಲ್ಲ ಆದ್ರೂ ವಯಸ್ಸಾಗಿದೆ. ಕೆಲವೊಂದಷ್ಟು ವರ್ಷಗಳೆಲ್ಲ ಆಗಿದೆಯಲ್ಲ, ಸೊ ಅಲ್ಲ, ಹಂಗಾಗಿ ಇವ್ರು ಯಂಗ್ಸ್ಟರ್ಸ್ ಗಳೆಲ್ಲ ಹೇಳ್ಬೋದು ಬಿಡಿ. ಅಷ್ಟು ವಯಸ್ಸಾಗಿದೆ. ಈಗ ಟೀನ್ಸ್ಗೆಲ್ಲ ಹೇಳಷ್ಟು ವಯಸ್ಸಾಗಿದೆ.